ಅಮ್ಮ ಅವರೇ, ತಿಂಡಿ ರೆಡಿ ಆಯಿತು. ಕಾಫಿನೂ ಒಟ್ಟಿಗೆ ಕೊಟ್ಟು ಬಿಡ್ಲಾ? ಅಡುಗೆ ಅವನು ಕೇಳುತ್ತಿದ್ದ. ಕಾವೇರಿ ಬೆಚ್ಚಿ ಬಿದ್ದವಳಂತೆ. ಹ್ಞೂ ಎಂದಳು. ಕಾಫಿಯನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗು ಎನ್ನುತ್ತಾ ಜೋಡಿಸಿಟ್ಟಿದ್ದ ದೊಡ್ಡ ತಟ್ಟೆಯಲ್ಲಿದ್ದ ಕಾಫಿಯ ಲೋಟಗಳನ್ನು ಕಂಡು, ಓ, ನೀನಾಗಲೇ ರೆಡಿ ಮಾಡಿಬಿಟ್ಟಿದ್ದೀಯಾ? ವಾಸುಗೆ ಯಾವಾಗಲೂ ತಿಂಡಿ ಜೊತೆ ಕಾಫಿ ಇರಲೇಬೇಕು. ಅದು ಉಪ್ಪಿಟ್ಟು ಮಾಡಿದಾಗಲಂತೂ ತಿಂಡಿಗಿಂತ ಜಾಸ್ತಿ ಕಾಫಿ ಕುಡಿಯುತ್ತಾನೆ ಎಂದು ಹೇಳಿದಳು. ಅದನ್ನೇ ಅಮ್ಮ ಅವರೇ ನಾನು ಕೇಳಿದ್ದು, ತಗೊಂಡು ಹೋಗ್ಲಾ? ಇನ್ನೊಂದು ಸಾರಿ ನೋಡಿಬಿಡಿ. ಇದು ಉಪ್ಪಿಟ್ಟು ಕೇಸರಿ ಬಾತ್. ಸ್ವಲ್ಪ ಚೌಚೌ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿನೂ ಇಡು. ಇಲ್ಲದಿದ್ದರೆ ಉಪ್ಪಿಟ್ಟು ಗಂಟಲಿಗಿಳಿಯೋಲ್ಲ. ಈ ಬಾರಿ ಅಡುಗೆಯವನ ಮುಖದಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸಿದನು. ತಾನು ಈ ಮನೆಗೆ ಬಂದು 4 ವರ್ಷಗಳಲ್ಲಿ ಎಂದು ಈ ತರಹದ ಗಲಿಬಿಲಿಯನ್ನು ಕಂಡು ಕಾಣದಂತಹ ಒತ್ತಡವನ್ನು, ಅನ್ಯ ಮನಸ್ಕತೆಯನ್ನು ಯಜಮಾನಿಯ ಮುಖದಲ್ಲಿ ಕಂಡಿರಲಿಲ್ಲ. ಸುಖ ದುಃಖ ನೋವು ನಲಿವುಗಳನ್ನೇ ಆಗಲಿ ಒಂದೇ ತೆರನಾಗಿ ಸ್ವೀಕರಿಸುತ್ತಿದ್ದುದೂ ಅಲ್ಲದೆ ಮುಖದ ಮೇಲೆ ಯಾವ ಭಾವನೆಗಳ ಅಲೆಗಳನ್ನು ಕಾಣುವಂತೆ ವರ್ತಿಸಿರಲಿಲ್ಲ. ಆದರೆ ಇಂದು ವಿನಾಕಾರಣ ಗಲಿಬಿಲಿ ಒತ್ತಡ. ಮತ್ತೇನು ಬೇಕು ನೋಡಿಬಿಡಿ ಎಂದ ಅಡುಗೆಯವನು. ಸಾಕು ನಡಿ ಎಂದು ಕಾವೇರಿ ಅವನನ್ನು ಹಿಂಬಾಲಿಸಿದಳು. ವಾಸುವಿನ ಯಾವುದೋ ಮಾತಿಗೆ ರಾಮು ನಗುತ್ತಿದ್ದ. ಅಡುಗೆಯವನ ಹಿಂದೆಯೇ ಬಂದ ಕಾವೇರಿಯನ್ನು ಕಂಡ ವಾಸು, ಕಾವೇರಿ, ತಲೆನೋವಿನ ಮಾತ್ರೆಗಳಿದ್ದರೆ ಕಾಫಿಯ ಜೊತೆಯಲ್ಲೇ ಇಟ್ಟುಬಿಡು. ಪುಣ್ಯಾತ್ಮ ಬಂದಾಗಿನಿಂದಲೂ ಮಾತಾಡ್ತಾನೆ ಇದ್ದಾನೆ. ಒಂದು ದಿನಕ್ಕೆ ನನ್ನ ತಲೆ ಇಷ್ಟು ತಿನ್ನೋ ನಿನ್ನಿಂದ ಕಾವೇರಿ ಇನ್ನೂ ತನ್ನ ತಲೆಯನ್ನು ಗಟ್ಟಿಯಾಗಿಟ್ಟುಕೊಂಡಿರುವುದು ಅವಳ ಪುಣ್ಯಕ್ಕಿಂತ ಗಟ್ಟಿತನ ಎನ್ನಬಹುದು ಹೇಳಿದ. ಹೌದಾ? ರಾಮುವಿನ ನಗು. ಕಾವೇರಿ ಮೌನವಾಗಿ ಬಂದು ಕುಳಿತಳು. ತನಗಿಷ್ಟವಾದ ತಿಂಡಿಗಳನ್ನು ಕಂಡ ವಾಸು, ಕಾವೇರಿ, ನಾನು ತಿಂಡಿ ತಿಂದು ಮುಗಿಸುವವರೆಗೂ ನಿನ್ನ ಗಂಡನನ್ನು ಆಚೆ ಕರ್ಕೊಂಡು ಹೋಗು. ಬಹಳ ವರ್ಷಗಳ ನಂತರ ನಿನ್ನ ಕೈನ ನನ್ನ ಮೆಚ್ಚಿನ ತಿಂಡಿ ತಿನ್ನಬೇಕು. ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ತಿಂಡಿ ಕೈಗೆತ್ತಿಕೊಂಡ. ನಾನಲ್ಲ ಮಾಡಿದ್ದು, ಅಡುಗೆಯವನು. ವಾಸುವಿನ ಸಂಭ್ರಮಕ್ಕೆ ತಣ್ಣೀರೆರಚುವಂತೆ ಹೇಳಿದಳು. ವಾಸು ಪೆಚ್ಚಾದ. ತಕ್ಷಣ ಸಾವರಿಸಿಕೊಂಡವನಂತೆ, ಯಾರೇ ಆಗಿರಲಿ ಬಿಡು, ನನಗೇನಿಷ್ಟ ಅಂತ ಚೆನ್ನಾಗಿ ಗೊತ್ತಿದೆ. ಉಪ್ಪಿಟ್ಟು ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ತರಕಾರಿ ಹಾಕಿದ್ದಕ್ಕೋ ಏನೋ ತುಂಬ ರುಚಿಯಾಗಿದೆ. ರಾಮು, ನಿಂಗೊಂದು ಸ್ವಲ್ಪನೂ ಉಳಿಸಲ ನೋಡ್ತಾ ಇರು. ಎಲ್ಲಿ ಕಾಫಿನ ಈ ಕಡೆ ಕೊಡು. ಕಾಫಿ ಕುಡಿತಾ ಈ ಉಪ್ಪಿಟ್ಟನ್ನು ತಿನ್ನುತ್ತಾ ಹೋದರೆ ಎಷ್ಟು ಒಳಗೆ ಸೇರುತ್ತೋ ದೇವರಿಗೆ ಗೊತ್ತಾಗೋಲ್ಲ. ಉಪ್ಪಿಟ್ಟನ್ನು ತಿನ್ನುತ್ತಾ ಮಧ್ಯೆ ಮಧ್ಯೆ ಕಾಫಿ ಗುಟಕರಿಸುತ್ತಾ ತನ್ನ ಮೆಚ್ಚುಗೆ ವ್ಯಕ್ತಪಡಿಸತೊಡಗಿದ. ಕಾವೇರಿಯ ಮುಖಕ್ಕೆ ರಕ್ತ ನುಗ್ಗಿ ಬಂದಂತಾಗಿ ಕೆನ್ನೆಗಳಲ್ಲಿ ರಂಗು ಕಾಣಿಸಿಕೊಂಡಿತು. ತೋರಿಸಿಕೊಳ್ಳದವಳಂತೆ ಬಡಿಸುವುದರಲ್ಲಿ ಮಗ್ನವಾದವಳಂತೆ ನಟಿಸಿದಳು. ಕಾವೇರಿ ನಾಚಿಕೊಂಡು ಬಿಟ್ಟಳು ನೋಡು. ರಾಮು ಹೆಂಡತಿಯನ್ನು ರೇಗಿಸಿದ. ಹೌದಾ? ಇನ್ನು ನಾಚಿಕೆ ಇಟ್ಕೊಂಡಿದ್ದಾಳೆ ಅನ್ನು. ಇನ್ನೆಲ್ಲಿ ನಾಚಿಕೆ? ಈ ರೀತಿ ಹರಾಜು ಹಾಕ್ತಾ ಇದ್ರೆ ನೋಡು, ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಡಿ ಒಂದಿಷ್ಟು ಮಾಡಿ ಹಪ್ಪಳ ಕರಿದು ಬಿಡು. ಆಮೇಲೆ ನಿಂಗೇನಿಷ್ಟ ಆ ತರಕಾರಿ ಹಾಕಿ ಹುಳಿ ಮಾಡು ಎಂದು ಅಡುಗೆಯವನನ್ನು ಅಲ್ಲಿಂದ ಕಳುಹಿಸಿದಳು ಕಾವೇರಿ. ಕೆಲಸದವರ ಮುಂದೆ ಚಿಕ್ಕ ಮಕ್ಕಳ ತರಹ ಆಡ್ತಿರಲ್ಲ, ಅವರೆಲ್ಲ ಏನಂದುಕೊಳ್ಳಲ್ಲ. ಇಬ್ಬರ ಮೇಲೂ ರೇಗಿದಳು. ನೀನು ನಾಚಿದ್ದು ನಾನು ನೋಡೇ ಇರಲಿಲ್ಲ ಕಾವೇರಿ. ತುಂಬ ಚೆನ್ನಾಗಿ ಕಾಣಿಸ್ತೀಯ. ರಾಮು ಪುನಃ ಕೆಣಕಿದ. ಹುಡುಗಾಟ ಸಾಕು, ತಿಂದು ಮುಗಿಸಿ ಅವರೊಂದು ಅರ್ಧ ಗಂಟೆ ಮಲಗಿ ರೆಸ್ಟ್ ತೆಗೆದುಕೊಳ್ಳಲಿ. ಹ್ಞೂ, ಅವನನ್ನು ಮಲಗೋಕೆ ನಾನು ಬಿಡಲ್ಲ. ತುಂಬ ಮಾತನಾಡುವುದಿದೆ ಅಲ್ವೇನೋ ವಾಸು? ಹೆಂಡತಿಯ ಮಾತನ್ನು ತಡೆದು ರಾಮು ಹೇಳಿದ. ಪ್ರೀತಿಯಿಂದ ತೊಂದರೆ ಕೊಡಬಾರದು ರೀ. ಅದೇ ನಿಮಗೆ ಗೊತ್ತಿರೋದು. ನಮ್ಮ ಸ್ನೇಹ ಅಂದರೆ ಕರ್ಣ ದುರ್ಯೋಧನರನ್ನು ಮೀರಿಸಿದು ಅಂತ ಹೇಳಿದೆನಲ್ಲ. ಅಂದರೆ ಅರ್ಥವಾಗದವಳಂತೆ ಕೇಳಿದಳು. ಅವಳಿಗೆ ನಮ್ಮ ಪುರಾಣ ಕಥೆಗಳೇ ಗೊತ್ತಿಲ್ವಲ್ಲೋ. ಹಿಂದಿ ಸಿನಿಮಾ ನೋಡಿಕೊಂಡು ಹಾಯಾಗಿದ್ದಾಳೆ ಪಾಪ. ಯಾಕೆ ಮಹಾಭಾರತ ರಾಮಾಯಣ ಅಂತ ತಲೆ ತಿಂತೀಯ? ವಾಸು ಕೃತಕವಾದ ಕನಿಕರವನ್ನು ವ್ಯಕ್ತಪಡಿಸಿದ. ಆದರೆ ಕಣ್ಣುಗಳಲ್ಲಿ ತುಂಟತನದ ಮಿಂಚು ಕಾವೇರಿಯ ಮೈಯನ್ನು ಬೆಚ್ಚಗಾಗಿಸಿತು. ಅಲ್ಲಿಂದ ಎದ್ದು ಹೋಗಲು ಯತ್ನಿಸಿದಳು. ನೀನು ತಿಂಡಿ ತಿನ್ನು ಕಾವೇರಿ. ಬರೀ ಉಪಚಾರದಲ್ಲೇ ಕಾಲ ಕಳೀತಾ ಇದೆಯಾ? ಇವನಂತೂ ಹೆಂಡತಿ ತಿಂದಳ ಬಿಟ್ಟಳ ಅಂತಾನೂ ಕೇಳೋಲ್ಲ ಪುಣ್ಯಾತ್ಮ. ಮಹಾತ್ಮರು ಏನು ಹೇಳಿದ್ದಾರೆ ಗೊತ್ತೇನು? ಗಿಡದ ಬುಡದಲ್ಲಿ ನಿಂತಿದ್ದರೂ ಹೆಂಡತಿ ಜೊತೆಯಲ್ಲಿದ್ದರೆ ಅದು ಮನೆಯೇ, ಇಲ್ಲದಿದ್ದರೆ ಅವಳಿಲ್ಲದ ಅರಮನೆಯೂ ಅರಣ್ಯದಂತೆ. ನಿನ್ನ ಹೆಂಡತಿಯಿಂದ ನಿನ್ನ ಕಾಡು ಅಂದರೆ ಈ ತೋಟದ ಮನೆಯೂ ಅರಮನೆಯಂತಿದೆ. ಇಷ್ಟವಾದ ವಾತಾವರಣ, ಪ್ರಿಯವಾದ ತಿಂಡಿ ಹೊಟ್ಟೆಗೆ ಬಿದ್ದಿದ್ದರಿಂದ ಸುಪ್ರೀತನಾದ ವಾಸು ಪುಟ್ಟ ಭಾಷಣ ಬಿಗಿಯತೊಡಗಿದ. ಹೆಂಡತಿಯ ಬಗ್ಗೆ ಇಷ್ಟೆಲ್ಲ ತಿಳಿದಿರೋನು ಯಾಕಯ್ಯ ನೀನು ಮದುವೆಯಾಗಿಲ್ಲ? ರಾಮು ಅವನ ಭಾಷಣವನ್ನು ತುಂಡರಿಸುತ್ತಾ ಕೇಳಿದ. ರಾಮು ಕೇಳಿದ್ದು ಸಹಜವಾಗಿಯೇ ಆಗಿದ್ದರೂ ಯಾಕೋ ವಾಸುವಿನ ಮುಖದ ಬಣ್ಣ ಬದಲಾದಂತಾಯಿತು. ಆ ಬದಲಾವಣೆಯನ್ನು ಯಾರೂ ಗಮನಿಸುವಂತಿತ್ತು. ನಾನಾ? ಓ, ಅದೊಂದು ದೊಡ್ಡ ಕತೆ. ಆ ಹೆಣ್ಣಿನ ಪುಣ್ಯ, ನನ್ನಿಂದ ಪಾರಾಗಿದ್ದಾಳೆ. ನಿನ್ನಷ್ಟು ಒಳ್ಳೆಯ ಗಂಡನೂ ಸಿಗೋಲ್ಲ, ಹಾಗೆಯೇ ಕಾವೇರಿಯಂತಹ ಅರ್ಧಾಂಗಿನಿಯೂ ಸಿಗೋಲ್ಲ. ಹೀಗಾಗಿ ನಾನು ಮದುವೆಯಾಗದೆ ಉಳಿದಿರುವುದರಿಂದ ಯಾರಿಗೂ ನಷ್ಟವಾಗಿಲ್ಲ ಬಿಡು. ಅದಿರಲಿ, ಮಾತೆತ್ತಿದರೆ ನಾನು ಕರ್ಣ, ನೀನು ದುರ್ಯೋಧನ ಅಂತೀಯಲ್ಲ, ಯಾಕೆ? ಟವೆಲ್ನಿಂದ ಕೈ ಒರೆಸಿಕೊಂಡು ಸೋಫಾದ ಹಿಂದಕ್ಕೆ ಒರಗಿಕೊಳ್ಳುತ್ತಾ ಕೇಳಿದ. ಕಾವೇರಿ ಎದ್ದು ನಿಂತಳು. ಕೆಲಸದವನು ಬಂದು ಮುಸುರಿಯಾದ ತಟ್ಟೆ ಲೋಟಗಳನ್ನೆತ್ತಿಕೊಂಡು ಬಟ್ಟೆಯಿಂದ ಟೇಬಲನ್ನು ಒರೆಸತೊಡಗಿದ. ಯಾಕೆ ಎದ್ದು ಬಿಟ್ಟೆ? ರಾಮು ಆಶ್ಚರ್ಯದಿಂದ ಕೇಳಿದ. ಮಧ್ಯಾಹ್ನದ ಅಡುಗೆಗೆ ತಯಾರಿ ಮಾಡಬೇಕು. ಇವತ್ತು 4 ಗಂಟೆಗೆ ನಿಮ್ಮನ್ನು ನರ್ಸಿಂಗ್ ಹೋಮ್ಗೆ ಚೆಕಪ್ಗೆ ಕರೆದುಕೊಂಡು ಹೋಗಬೇಕು. ಮತ್ತೆ ಸಾಕು, ಇವತ್ತು ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇಡೀ ದಿನ ವಾಸು ಜೊತೆನೇ ಇರಬೇಕು, ರಾಮು ಖಚಿತ ಸ್ವರದಲ್ಲಿ ಹೇಳಿದ. ಕಾವೇರಿಗೆ ಯಾಕೋ ಸಿಟ್ಟು ಬಂದಿತ್ತು. ಯಾವಾಗಲೂ ನಿಮ್ಮದು ರಗಳೇನೇ ಆಯಿತು. ಡಾಕ್ಟರ್ ಹತ್ತಿರ ಹೋಗೋದು ಅಂದರೆ ಆಗೋಲ್ಲ ಅಂತಾರೆ. ನಾನೇನು ಡಾಕ್ಟರಾ? ಬೇಗ ವಾಸಿ ಹೋಗೋದು ಬೇಡವಾ? ಹಾಸಿಗೆ ಹಿಡಿದು 3-4 ತಿಂಗಳಾದವು. ಕಾವೇರಿ ಮುಖ ಸಿಂಡರಿಸಿ ಹೇಳತೊಡಗಿದಳು.
ರಾಮುವಿಗೆ ಪೆಚ್ಚಾದಂತಾಯಿತು. ಇಷ್ಟು ದಿನಗಳು ಯಾವುದಕ್ಕೂ ಸಿಡುಕದ ಕಾವೇರಿ ಈ ದಿನ ಒಂದು ಚಿಕ್ಕ ಕಾರಣಕ್ಕೆ ಸಹನೆ ಕಳೆದುಕೊಳ್ಳಬೇಕೆ? ಅರ್ಥವಾದವಳಂತೆ ಕಾವೇರಿ, ನೋಡಿ, ಎಂದೂ ಸಿಡುಕದವಳು ಇವತ್ತು ಇಷ್ಟು ಚಿಕ್ಕ ವಿಷಯಕ್ಕೆ ಸಿಟ್ಟು ಮಾಡಿಕೊಂಡೆ ಅಂತ ಬೇಜಾರಾಗಬಹುದು. ಆದರೆ ನೀವು ಹಾಸಿಗೆಯಲ್ಲಿ ಮಲಗಿರೋದನ್ನು ನೋಡೋಕೆ ಆಗೋಲ್ಲ. ಲವಲವಿಕೆಯಿಂದ ಓಡಾಡೋಕೆ ಹೋಗ್ತೀರಿ, ಬಿದ್ದು ಬಿಡ್ತೀರಿ, ಮತ್ತೇನಾದರೂ ಆಗಿಬಿಡುತ್ತೆ. ಗೊತ್ತಿದ್ದು ಅಪಾಯವನ್ನು ಯಾಕೆ ನಾವು ತಂದ್ಕೋಬೇಕು? ನೀವೇ ಹೇಳಿ, ದನಿಯನ್ನು ಮೃದುವಾಗಿಸಲು ಪ್ರಯತ್ನಿಸುತ್ತಾ ಹೇಳಿದಳು. ಹೌದು ಕಣೋ, ಕಾವೇರಿ ಹೇಳೋದು ಸತ್ಯ ಅಲ್ವಾ? ನಾವೆಲ್ಲ ಓಡಾಡ್ತಾ ಇರೋವಾಗ ನೀನು ಹೀಗೆ ಕುಂಟುತ್ತಾ ಓಡಾಡ್ತಾ ಇದ್ದರೆ ಅವಳಿಗೆ ಬೇಜಾರು ಆಗೋಲ್ವಾ? ಕಾವೇರಿಯ ಮಾತನ್ನು ವಾಸು ಸಮರ್ಥಿಸುತ್ತಾ ಹೇಳಿದ. ವಾತಾವರಣವನ್ನು ತಿಳಿಯಾಗಿಸಲು ರಾಮು, ಅಯ್ಯೋ ಬಿಡೋ, ನಾನು ಚೆನ್ನಾಗಿಯೇ ಇದ್ದೀನಿ. ಕಾವೇರಿ ಕೈಯಿಂದ ಸೇವೆ ಮಾಡಿಸಿಕೊಳ್ಳೋಕೆ ಜಾಸ್ತಿ ನೋವು ಅಂತ ಅನ್ನೋದು. ಬಿದ್ದ ಹಾಗೆ ಮಾಡೋ ನಾಟಕ ಆಡ್ತೀನಿ ಅಲ್ವಾ ಕಾವೇರಿ? ನಗುತ್ತಾ ಹೇಳಿದ. ಓ ಹಾಗಾ, ಹೋಗ್ಲಿ ಬಿಡು ಕಾವೇರಿ, ತಲೆ ಕೆಡಿಸಿಕೊಳ್ಳಬೇಡ. ತಿಂಡಿ ತಿಂದು ಬಿಡು. ಹಾಗೆ ಎದ್ದು ಹೋಗ್ತಾ ಇದೆಯಲ್ಲ? ವಾಸು ಕಾವೇರಿಯತ್ತ ನೋಡುತ್ತಾ ಹೇಳಿದ. ಒಂದು ಕ್ಷಣ ಅವನತ್ತ ನೋಡಿದ ಕಾವೇರಿ, ನನಗೆ ಉಪ್ಪಿಟ್ಟು ಇಷ್ಟವಾಗೋಲ್ಲ ಎಂದಳು. ಆ ಸ್ವರದಲ್ಲಿ ಕಂಡ ವ್ಯಂಗ್ಯ, ತಿರಸ್ಕಾರ, ಕೋಪವನ್ನು ವಾಸು ಗಮನಿಸಿದ. ಯಾಕೋ ಮುಂದೆ ಮಾತನಾಡಲು ನಾಲಿಗೆ ಹಿಂಜರಿಯಿತು. ಕಾವೇರಿಯನ್ನು ನೋಡಲು ಕಣ್ಣುಗಳು ಹೆದರಿ ಅವನ ನೋಟ ನೆಲಕ್ಕಿಳಿಯಿತು. ನನ್ನ ಮೇಲಿನ ಸಿಟ್ಟನ್ನು ವಾಸು ಮೇಲೆ ಯಾಕೆ ಹಾಕ್ತೀಯಮ್ಮ? ಏನೋ ಫ್ರೆಂಡು ಬಂದಿದ್ದಾನೆ, ಒಂದರ್ಧ ಗಂಟೆ ಎಲ್ಲ ಮರೆತು ಮಾತಾಡೋಣ ಅಂತ ಆಸೆ. ಸರಿ, ಒಂದು ಲೋಟ ಬಿಸಿ ಕಾಫಿ ತಂದುಬಿಡು, ಕೂತ್ಕೊಂಡು ಮಾತನಾಡೋಣ. ತರ್ತೀಯಾ? ರಾಮು ಹೆಂಡತಿಯ ಕೈ ಹಿಡಿದು ಕೇಳಿದ. ಕಾಫಿ ಸಾಕು ಬಿಡು, ವಾಸು ಮಧ್ಯೆ ಬಾಯಿ ಹಾಕಿದ. ನಂಗೊತ್ತು ನೀನು ಕಾಫಿಯ ಭೂತ ಅಂತ. ಪ್ಲೀಸ್ ತರ್ತೀಯ ಕಾವೇರಿ? ಗಂಡನಿಂದ ಕೈಯನ್ನು ಬಿಡಿಸಿಕೊಂಡ ಕಾವೇರಿ ಅಡುಗೆಯ ಮನೆಯತ್ತ ನಡೆದಳು. ಅವಳ ನಡಿಗೆ, ಹೆಜ್ಜೆಯು ಅವಳು ಎಂದಿನಂತಿಲ್ಲವೆಂಬುದನ್ನು ವ್ಯಕ್ತಪಡಿಸುವಂತಿತ್ತು. ಆದರೆ ಯಾಕೆ? ರಾಮು, ಹೊಟ್ಟೆ ಭಾರವಾಗಿದೆ, ಕಣ್ಣು ಎಳಿತಾ ಇದೆ, 1-2 ಗಂಟೆ ನಿದ್ದೆ ಮಾಡ್ತೀನಿ. ನೀನು ನಿನ್ನ ರೂಮಿಗೆ ಹೋಗು. ರಾಮುವಿನ ಗಮನವನ್ನು ತನ್ನತ್ತ ಸೆಳೆಯುತ್ತಾ ವಾಸು ಹೇಳಿದ. ಹ್ಞೂ ಎಂದು ತಡವರಿಸುವಂತೆ ಮುಖ ಮಾಡಿದ ರಾಮು. ಯಾಕೋ ಕಾವೇರಿ ಒಂಥರ ಇದ್ದಾಳೆ, ಎಂದಿನಂತಿಲ್ಲ, ತನಗೆ ತಾನೇ ಎಂಬಂತೆ ಹೇಳಿದ. ಏನಿಲ್ಲ ಕಣಯ್ಯ, ಅವಳಿಗೂ ಆಯಾಸವಾಗಿರುತ್ತೆ. ಅದರ ಮೇಲೆ ನಿನ್ನ ಒಣ ರಗಳೆಗಳು, ಅಷ್ಟಕ್ಕೆ ಏಕೆ ಬದಲಾಗ್ತಾಳೆ? ಇಲ್ಲ ವಾಸು, ಮದುವೆಯಾದ 10 ವರ್ಷಗಳಲ್ಲಿ ಕಾವೇರಿಯ ಮುಖದಲ್ಲಿ ಯಾವ ಭಾವನೆಗಳ ಬದಲಾವಣೆಗಳನ್ನು ಕಂಡಿರಲಿಲ್ಲ. ಸ್ಥಿತಪ್ರಜ್ಞಳಂತಿದ್ದಳು. ಆಕೆ ಯಾವುದಕ್ಕೂ ಅಸಮಾಧಾನ ವ್ಯಕ್ತಪಡಿಸಿರಲಿಲ್ಲ. ಅವಳಿಗೆ ಭಾವನೆಗಳೇ ಜಾಸ್ತಿ ಬರೋಲ್ಲವೇನೋ ಅಂತ ಅಂದ್ಕೊಂಡಿದ್ದೆ. ಒಂದು ತರಹ ಮನುಷ್ಯ ಇರೋಕ್ಕಾಗುತ್ತಾ ವಾಸು? ನಾವೆಲ್ಲ ಒಟ್ಟಿಗೆ ಸೇರಿದೆವು. ಹಳೆಯ ನೆನಪು, ಆ ಗಲಾಟೆ ಎಲ್ಲ ನೆನಪಾಗಿರಬೇಕು. ಏನಂತೀಯ? ಹಳೆಯ ನೆನಪುಗಳು ಅವಳನ್ನು ಘಾಸಿಗೊಳಿಸುತ್ತಿದ್ದರೆ ನಾನಿದ್ದು ಸತ್ತ ಹಾಗೇನೆ. ಇಷ್ಟು ವರ್ಷಗಳು ಅವಳು ನನ್ನ ಜೊತೆ ನೆಮ್ಮದಿಯಿಂದ ಸುಖವಾಗಿದ್ದಾಳೆ ಅಂತಲೇ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಸುಖಿ. ಅವಳಂತಹ ಹೆಂಡತಿಯನ್ನು ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು ವಾಸು. ಅವಳು ಪುಣ್ಯ ಮಾಡಿದ್ದಾಳೆ. ನಿನ್ನಂತಹ ವಿಶಾಲ ಹೃದಯದ ಗಂಡ ಸಿಗಬೇಕಾದರೆ, ಒಂದು ವೇಳೆ ನಾನೇನಾದರೂ ಅವಳ ಗಂಡನಾಗಿ ಬಿಟ್ಟಿದ್ದರೆ, ಅಬ್ಬಾ, ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತುಂಬ ಹಿಂಸೆ ಅನುಭವಿಸಿ ಬಿಟ್ಟಿರೋಳು. ದೇವರೇ ಅವಳನ್ನು ಕಾಪಾಡಿದ. ನೀನವಳ ಕೈ ಹಿಡಿದೆ. ವಾಸುವಿನ ಮಾತುಗಳು ಅಡುಗೆಯ ಮನೆಯಲ್ಲಿ ನಿಂತಿದ್ದ ಕಾವೇರಿಯನ್ನು ಕುಸಿಯುವಂತೆ ಮಾಡಿದವು. ತತ್ತರಿಸುವಂತಾದ ದೇಹದ ಸಮತೋಲನ ಕಾಯಲು ಗೋಡೆಯನ್ನಾಧರಿಸಿ ನಿಂತುಕೊಂಡಳು. ಸುಳ್ಳು, ಬರೀ ಸುಳ್ಳು. ಅದೆಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾನೆ, ಅದೆಷ್ಟು ಕೀಳು ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಮೋಸ, ತುಂಬ ಮೋಸ ಎಂದು ಕೂಗಿ ಹೇಳಬೇಕೆನಿಸಿತು. ಆದರೆ ಒಣಗಿದ ಗಂಟಲಿನಿಂದ ಸ್ವರ ಹೊರಡಲಿಲ್ಲ. ಬಲಗೈಯಿಂದ ಗಂಟಲನ್ನು ಒತ್ತಿಕೊಂಡಳು. ಹಾಗೆಯೇ ಮುಂದೆ ಬಾಗಿ ಲೋಟದಲ್ಲಿದ್ದ ನೀರನ್ನು ಗಟಗಟನೆ ಕುಡಿದಳು. ಉಸಿರು ಬಂದಂತಾಯಿತು. ವಾಸು, ನೀನಿಲ್ಲಿಗೆ ಮತ್ತೆ ಬರಬಾರದಿತ್ತು. ಅವಳ ಹೃದಯ ಚೀರಿತು. ನೀನು ಯಾಕೆ ಇಲ್ಲಿಗೆ ಬಂದೆ? ಮತ್ತ್ಯಾಕೆ ನನ್ನ ಜೀವನದೊಳಗೆ ಪ್ರವೇಶಿಸಿದೆ? ನೀನು ಬರಬಾರದಿತ್ತು. ನುಗ್ಗಿ ಬಂದ ಭಾವನೆಗಳಿಂದ ಕಾವೇರಿಯ ಗಂಟಲುಬ್ಬಿ ಬಂದು ಕಣ್ಣುಗಳಲ್ಲಿ ನೀರು ತುಂಬಿತು. ಮಂಜಾದ ಕಣ್ಣುಗಳ ಮುಂದೆ ವಾಸು ನಿಂತು ಹೇಳುತ್ತಿದ್ದುದು ಮೂಡಿತು. ಕಾವೇರಿ, ಪ್ಲೀಸ್, ನನ್ನ ಮಾತು ಕೇಳು. ನೀನು ಈ ಮದುವೆಗೆ ಒಪ್ಪಿಕೊ. ಪ್ರೀತಿ ಬೇರೆ, ಮದುವೆ ಬೇರೆ. ಒಳ್ಳೆಯ ಪ್ರಿಯಕರನಾದ ಮಾತಕ್ಕೆ ಒಳ್ಳೆಯ ಗಂಡನಾಗ್ತೀನಂತ ಭರವಸೆ ಇಟ್ಕೋಬೇಡ. ನೀನು ರಾಮುವನ್ನೇ ಮದುವೆ ಆಗು. ಅವನು ನಿನ್ನನ್ನು ತುಂಬ ಪ್ರೀತಿಸ್ತಾನೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೀನು ಅವನನ್ನು ನಿರಾಕರಿಸಿದರೆ ಅವನು ಹೊಳಗೆ ಬಿದ್ದು ಸಾಯುತ್ತಾನೆ. ಇದು ಖಂಡಿತ. ಅವನ ಸಮಾಧಿಯ ಮೇಲೆ ನಾವು ಸಂಸಾರ ಸಾಗಿಸೋದು ಸಾಧ್ಯವಾ? ನನ್ನಿಂದಂತೂ ಸಾಧ್ಯವಾಗದ ಮಾತು. ನಾನು ಇಲ್ಲಿಂದ ದೂರ ಹೊರಟು ಹೋಗ್ತೀನಿ. ಏನಂತೀಯ? ಕೇಳುತ್ತಿದ್ದಾಗ ತಾನು ಶಿಲೆಯಲ್ಲಿ ಕಡೆದ ವಿಗ್ರಹದಂತೆಯೇ ನಿಂತಿದ್ದಳು. ಆ ಶಿಲೆಗೆ ರಾಮು ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಮಾಡಿಕೊಂಡು ತನ್ನ ಮನೆಯನ್ನು ಮನವನ್ನು ತುಂಬಿಸಿಕೊಂಡಿದ್ದ. ಹೆಂಡತಿಯಾಗಿ ಅವನ ಜೊತೆ ಬದುಕತೊಡಗಿದ್ದ. ತನಗೊಂದು ಹೃದಯವಿದೆ, ಮನಸ್ಸಿದೆ ಎಂಬುದನ್ನು ಎಂದೂ ಮರೆತು ಬಿಟ್ಟಿದ್ದಳು. ಈಗ ವಾಸು ಬಂದು ಯಾಕೆ ಹಳೆಯದನ್ನೆಲ್ಲ ಕೆದಕಿ ರಾಡಿ ಮಾಡಬೇಕಿತ್ತು? ತಾನು ಹೇಗೆ ಜೀವನ ನಡೆಸುತ್ತಿದ್ದೇನೆ ಎಂದು ಪರೀಕ್ಷೆ ಮಾಡಲು ಬಂದಿರಬೇಕು. ತಾನು ಎಲ್ಲವನ್ನೂ ಮರೆತು ಬಿಟ್ಟಿದ್ದೇನೆಂದುಕೊಂಡಿದ್ದೆ. ಇಲ್ಲ, ಯಾವುದನ್ನು ಯಾರನ್ನೂ ಮರೆತಿರಲಿಲ್ಲ. ವಾಸುವಿನ ಆಗಮನದಿಂದ, ಅವನ ಮಾತು ನೋಟಗಳಿಂದ ಶಿಲೆಯು ನಿಧಾನವಾಗಿ ಚಲಿಸತೊಡಗಿತ್ತು. ಕಾವೇರಿ ಭಾವನೆಗಳ ಒತ್ತಡಕ್ಕೆ ತತ್ತರಿಸಿದಳು. ಅಮ್ಮವರೇ, ಅಡಿಗೆ ಮಾಡಬೇಕು. ಅಡುಗೆಯವನ ಸ್ವರಕ್ಕೆ ಬೆಚ್ಚಿ ಬಿದ್ದು ನೋಡಿದಳು. ಅಡುಗೆಯವನು ತನ್ನ ಮುಂದೆ ತರಕಾರಿಗಳನ್ನು ಹರಡಿಕೊಂಡು ಕುಳಿತಿದ್ದ. ಏನಾದರೂ ಮಾಡು ಎಂದಳು. ಹುಷಾರಿಲ್ವಾ ಅಮ್ಮವರೇ? ಬೆಳಿಗ್ಗೆ ತಿಂಡಿನೂ ತಿನ್ನಲಿಲ್ಲ? ಏನಿಲ್ಲ, ಚೆನ್ನಾಗಿದ್ದೀನಿ. ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಅಡಿಗೆ ಮಾಡಿ ಮುಗಿಸಿಬಿಡು ಎಂದು ಹೇಳಿದ ಕಾವೇರಿ ಹಿತ್ತಿಲ ಬಾಗಿಲಿಂದ ಅಡುಗೆಯ ಮನೆಯ ತರಕಾರಿ ತೋಟವೆಂದೇ ನೀರೆರೆಯುತ್ತಿದ್ದ ಕೈತೋಟದತ್ತ ನಡೆದಳು.
ಎಲ್ಲಿ ಕಾವೇರಿ? ಕಾಫಿನೂ ಇಲ್ಲ, ಅವಳೂ ಇಲ್ಲ. ವಾಸು ಚಕಿತನಾಗಿ ಕೇಳಿದ. ನಾನು ಹೋಗಿ ಕರಿತೀನಿ ತಾಳು. ರಾಮು ಮೇಲೇಳಲು ಯತ್ನಿಸಿದ. ತಟ್ಟನೆ ಮೇಲಿದ್ದ ವಾಸು, ನಾನೇ ಕರ್ಕೊಂಡು ಬರ್ತೀನಿ, ನೀನು ಕೂತ್ಕೋ ಎಂದ. ಕಾವೇರಿ ಎಂದು ಕೂಗುತ್ತಾ ಒಳಗೆ ಬಂದ. ತರಕಾರಿ ತೊಳೆಯುತ್ತಿದ್ದ ಅಡುಗೆಯವನು, ತರಕಾರಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ, ಈ ಬಾಗಿಲಿನಿಂದ ಹೋಗಿ ಕಾಣ್ತಾರೆ ಎಂದ. ಸರಿ ಎಂದ ವಾಸು ಹಿತ್ತಲಿನ ಬಾಗಿಲ ಬಳಿ ಬಂದು ನಿಂತ. ಅನತಿ ದೂರದಲ್ಲಿ ರಬ್ಬರಿನ ಪೈಪಿನ ಮೂಲಕ ಗಿಡಗಳಿಗೆ ನೀರು ಎರೆಯುತ್ತಿದ್ದ ಕಾವೇರಿ ಕಾಣಿಸಿದಳು. ನಸುಗಪ್ಪಾದರೂ ಎತ್ತರದ ಶಿಲಾಬಾಲಿಕೆಯಂತಹ ಬಳುಕು ದೇಹ, 30ರ ಹರೆಯದಲ್ಲೂ 16ರ ಯುವತಿಯ ಮೈಕಟ್ಟು, ಅದೇ ಆಕರ್ಷಕ ನಿಲುವು, ನೀಳವಾದ ಕೇಶರಾಶಿ. ವಾಸು ಕಾವೇರಿಯನ್ನು ಹೊಸಬಳನ್ನು ನೋಡುವಂತೆ ನೋಡಿದ. ಹೆಣ್ಣು ಅದೆಷ್ಟು ನಿಗೂಢ, ತನ್ನೆಲ್ಲ ಭಾವನೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಒಳಗೆ ಕುದಿಯಲು ಬಿಟ್ಟು ಉಬ್ಬುರ ವಿಳಿತಗಳನ್ನು ಅಬ್ಬರಿಸುವ ಅಲೆಗಳನ್ನು ಹುದುಗಿಸಿಕೊಳ್ಳಲು ಯತ್ನಿಸುವ ಸಾಗರದಂತೆ ಅದೆಷ್ಟು ನಿಶ್ಚಲ. ಕಾವೇರಿ, ವಾಸು ಮೃದುವಾಗಿ ಕರೆದ. ಕಾವೇರಿ ದನಿ ಬಂದತ್ತ ತಿರುಗಿ ನೋಡಿದಳು. ವಾಸು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಅದೆಂತಹ ಭಾವ ತನ್ಮಯತೆ. ಆ ದನಿಯಲ್ಲಿ ತನ್ನನ್ನು ಕರಗಿಸುವ ಶಕ್ತಿ ಇದ್ದರೆ ಆ ಜೋಡಿ ಕಣ್ಣುಗಳಲ್ಲಿ ತನ್ನನ್ನು ಹುದುಗಿಸಿಕೊಳ್ಳುವ ತೀವ್ರತೆ. ಆ ದಿನಗಳಲ್ಲಿ ಕಂಡ ಹೊಳಪೆ ಇಂದು ಕಾಣುತ್ತಿದೆ. ಕಾವೇರಿ ತಟ್ಟನೆ ಕೈಯಲ್ಲಿದ್ದ ಪೈಪನ್ನು ಕೆಳಗೆ ಹಾಕಿದಳು. ವಾಸು ಮೆಟ್ಟಿಲಿಳಿದು ಅವಳ ಬಳಿಗೆ ನಡೆದು ಬಂದ. ಕಾವೇರಿ ಅವನತ್ತ ನೋಡುತ್ತಾ ನಿಂತೇ ಇದ್ದಳು. ಕಾಫಿ ತರ್ತೀನಿಂತ ಹೇಳಿದವಳು ಇಲ್ಲೇನು ಮಾಡ್ತಾ ಇದ್ದೀಯಾ? ಅಲ್ಲಿ ರಾಮು ನಿನ್ನ ಕಾಫಿಗಾಗಿ ಕಾಯ್ತಾ ಕುಳಿತಿದ್ದಾನೆ. ಪಾಪ, ರಾಮು ಸರಿಯಾಗಿ ತಿಂಡಿ ತಿನ್ನಲೇ ಇಲ್ಲ. ಅವನಿಗೆ ಬೇರೆ ಮಾಡಿಸಬಹುದಿತ್ತು. ಯಾಕೀ ತರಹ ನಿಂತು ಬಿಟ್ಟೆ? ಏನಾದರೂ ಮಾತನಾಡು. ನನಗೆ ನಿನ್ನ ತರಹ ನಾಟಕವಾಡುವುದು ಗೊತ್ತಿಲ್ಲ. ತೀಕ್ಷ್ಣವಾದ ಬಾಣದಂತೆ ಉತ್ತರ ಬಂದಿತ್ತು. ಆ ಕಣ್ಣುಗಳಿಗೇನಾದರೂ ತನ್ನನ್ನು ಸುಟ್ಟು ಹಾಕುವ ಶಕ್ತಿ ಇದ್ದಿದ್ದರೆ ಬೂದಿಯಾಗಿ ಬಿಡುವುದರಲ್ಲಿ ಸಂದೇಹವೇ ಇರಲಿಲ್ಲ. ವಾಸು ತಡಬರಿಸಿದ. ಆ ಕಣ್ಣುಗಳ ನೋಟವನ್ನು ತಪ್ಪಿಸಿದ. ಅದೇ ವೇಗದಿಂದ ಕಾವೇರಿ ಅಲ್ಲಿಂದ ಹೊರಡಲು ಹೆಜ್ಜೆ ಹಾಕಿದಳು. ಕಾಲ ಬಳಿ ಇದ್ದ ರಬ್ಬರಿನ ಪೈಪು ಅಡ್ಡ ಬಂದಂತಾಗಿ ಎಡವಿ ಬೀಳುವಂತಾದಳು. ತಟ್ಟನೆ ವಾಸು ಅವಳನ್ನು ಹಿಡಿದುಕೊಂಡ. ಕಾವೇರಿಯ ಮುಖ ತಟ್ಟನೆ ಬಿಳುಪೇರಿದಂತಾಗಿ ಹಿಂದೆಯೇ ಅವನ ಹಿಡಿತದ ಸ್ಪರ್ಶದಿಂದ ನಿಧಾನವಾಗಿ ಆ ಜಾಗದಲ್ಲಿ ಕೆಂಪು ಆವರಿಸಿತು. ಬಿಡು ನನ್ನನ್ನು. ಅವನ ಹಿಡಿತದಿಂದ ಕೈಯನ್ನು ಕೊಸರಿಕೊಂಡು ಬಿಡಿಸಿಕೊಂಡಳು. ಉಸಿರು ಕಟ್ಟಿದಂತೆ ಬಂದ ಅವಳ ಸ್ವರದ ಕಂಪನವನ್ನು ಗುರುತಿಸಿದ ವಾಸು. ಈಗ ನಾನು ಹಿಡಿದುಕೊಳ್ಳದಿದ್ದರೆ ನೀನು ಎಡವಿ ಬೀಳುತ್ತಿದ್ದೆ ಎಂದ. ಒಮ್ಮೆ ಅವನಂತ ತೀಕ್ಷ್ಣವಾಗಿ ನೋಡಿದ ಕಾವೇರಿ ಮನೆಯತ್ತ ನಡೆದಳು. ವಾಸು ಅವಳ ಬೆನ್ನನ್ನೇ ನೋಡುತ್ತಾ ನಿಂತಿದ್ದ. ತನ್ನತ್ತ ತೀಕ್ಷ್ಣವಾಗಿ ನೋಡಿ ಹೋದ ಆ ಕಣ್ಣುಗಳಲ್ಲಿ ಸಿಟ್ಟಿತ್ತೆ ಅಥವಾ ತಿರಸ್ಕಾರ ತುಂಬಿತ್ತೆ? ಯಾವ ಭಾವ ಹೆಚ್ಚಿತ್ತು? ರಾಮುವಿಗೆ ಅವಳ ಗಂಡನಾಗುವ ಅದೃಷ್ಟವಿತ್ತು. ತನಗೆ ಆ ಅದೃಷ್ಟವಿರಲಿಲ್ಲ. ತನಗೆ ಆ ಕಾಯಿಲೆ ಬಂದು ಒಂದು ಭಾಗದ ಶ್ವಾಸಕೋಶವನ್ನು ಆಪರೇಷನ್ ಮಾಡಿ ತೆಗೆಯದೇ ಇದ್ದಿದ್ದರೆ ತಾನು ಬದುಕುಳಿಯುವ ಸಾಧ್ಯತೆಗಳೇ ಇರಲಿಲ್ಲ. ಇಲ್ಲದಿದ್ದರೆ ರಾಮುವಿನ ಜಾಗದಲ್ಲಿ ತಾನಿರಬಹುದಾಗಿತ್ತು. ರಾಮುವಿನ ನಿರ್ಮಲ ಸ್ನೇಹ, ವಿಶ್ವಾಸ ತುಂಬಿದ ಮುಖ ಕಣ್ಣ ಮುಂದೆ ಬಂದಂತಾಗಿ ವಾಸು ಮುಂದೆ ಯೋಚಿಸಲು ಹಿಂಜರಿದ. ತಾನೀಗ ಬಂದಿರುವುದು ಸ್ನೇಹದ ಕಂಪು ಸವಿಯಲು. ಸ್ನೇಹ ಪ್ರೀತಿಯ ಕಡಲಲ್ಲಿ ಮೀಯಲು ಬಂದವನಿಗೆ ಮಂಥನದ ಯೋಚನೆ ಏಕೆ? ತಾನು ಬದುಕಿನಲ್ಲಿ ಸೋತಿದ್ದೇ ನಿಜ. ಆದರೆ ಯೋಚನೆಗಳನ್ನು ಕೊಡವಿ ವಾಸು ಮನೆಯತ್ತ ನಡೆದ. ಮಧ್ಯಾಹ್ನ ವಾಸು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲಿನ ಮೇಲೆ ಊಟ ರೆಡಿಯಾಗಿತ್ತು. ಹಣ್ಣು ತುಂಬಿದ ಬುಟ್ಟಿಯೊಳಗಿನಿಂದ ನಳನಳಿಸುತ್ತಿದ್ದ ಕಿತ್ತಲೆ ಹಣ್ಣುಗಳನ್ನು ಕೆಲಸದಾಳು ಹೊರಗೆ ತೆಗೆದು ತಟ್ಟೆಯೊಂದರಲ್ಲಿ ಜೋಡಿಸುತ್ತಿದ್ದ. ಅಡುಗೆಯ ಮನೆಯಿಂದ ಒಗ್ಗರಣೆ ಹಾಕಿದ ಸದ್ದು, ಜೊತೆಗೆ ಮೆಣಸಿನಕಾಯಿಯ ಘಾಟು ವಾಸನೆಯೂ ಹರಡಿತ್ತು. ಮಧ್ಯೆ ಮಧ್ಯೆ ರಾಮುವಿನ ಸಲಹೆ, ಪಾತ್ರೆಗಳ ಸದ್ದು ಕೇಳಿ ಬರುತ್ತಿತ್ತು. ವಾಸು ಹಾಲಿಗೆ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆಯೇ ರಾಮು ನಿಧಾನವಾಗಿ ಕುಂಟುತ್ತಾ ಊರುಗೋಲಿನ ಸಹಾಯದಿಂದ ವಾಸುವಿನ ಬಳಿಗೆ ಬಂದ. ವಾಸು ದಿಗ್ಗನೆ ಎದ್ದು ಹೋಗಿ ರಾಮುವಿನ ತೋಳು ಹಿಡಿದುಕೊಂಡು ಕರೆದುಕೊಂಡು ಬಂದು ಕೂಡಿಸಿದ. ಯಾಕೋ ಮತ್ತೆ ಸ್ನಾನ ಮಾಡಿದೆಯಾ? ರಾಮು ಕೇಳುತ್ತಾ ಕುಳಿತುಕೊಂಡ. ಹೌದು, ಹಾಸಿಗೆ ಮೇಲೆ ಮಲಗಿದ್ದೆನಲ್ಲ, ನಿದ್ದೆಯಿಂದ ಎದ್ದ ಮೇಲೆ ಒಂಥರ ಇರುಸು ಮುರುಸು ಅಂತ ಅನ್ನಿಸಿತು. ಹೇಗೂ ದೊಡ್ಡ ಹಂಡೆಯಲ್ಲಿ ನೀರು ಕಾಸಿತ್ತು, ಹಾಯಾಗಿ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ. ಈಗ ನೋಡು, ಮೈ ಹಕ್ಕಿಯಷ್ಟು ಹಗುರವಾಗಿದೆ ಅಂತ ಅನ್ನಿಸ್ತಾ ಇದೆ. ವಾಸು ಒದ್ದೆ ತಲೆಕೂದಲನ್ನು ಟವೆಲ್ನಿಂದ ತಿಕ್ಕಿ ಒರೆಸಿಕೊಳ್ಳುತ್ತಾ ಹೇಳಿದ. ರಾಮು ಹೊಸಬರನ್ನು ನೋಡುವಂತೆ ನೋಡಿದ. ಅದೇ ಆಕರ್ಷಕ ಮುಖ, ಹೆಣ್ಣುಗಳಿಗೆ ಹುಚ್ಚು ಹಿಡಿಸುತ್ತಿದ್ದ ಮೋಹಕ ನಗೆ. 10 ವರ್ಷಗಳ ನಂತರವೂ ಹಾಗೇ ಇದ್ದ. ಗಡ್ಡ ಬಿಟ್ಟುದರಿಂದ ಇನ್ನೂ ಆಕರ್ಷಕ ಕಾಣುತ್ತಿದ್ದ. ಏನೋ ಹಾಗೆ ನೋಡ್ತಾ ಇದ್ದಿ? ವಾಸು ಕೆಣಕಿದ್ದ. ನಮಗೆ ನಿನ್ನನ್ನು ಇಷ್ಟು ನೋಡಬೇಕೆನ್ನಿಸಿದರೆ ಇನ್ನು ಹುಡುಗಿಯರ ಗತಿಯೇನು ಹೇಳು? ರಾಮು ಮೆಚ್ಚುಗೆಯಿಂದ ಹೇಳಿದ. ವಾಸು ಜೋರಾಗಿ ನಕ್ಕಿ, ಆದರೇನು ಪ್ರಯೋಜನ ಹೇಳು? ಕಾವೇರಿಯನ್ನು ಗೆಲ್ಲೋಕೆ ನನ್ನ ಕೈಲಿ ಆಗಲಿಲ್ಲವಲ್ಲ, ಅದೇ ದೊಡ್ಡ ದುರಂತ. ಹಿಂದಿನ ಬೆಂಚಿನಲ್ಲಿ ತಣ್ಣಗೆ ಕುಳಿತಿರುತ್ತಿದ್ದ ನೀನು ನಮ್ಮ ಹೊಟ್ಟೆಗೆಲ್ಲ ಬೆಂಕಿ ಹಾಕಿಬಿಟ್ಟೆಯಲ್ಲೋ ಎಂದ. ನೀನು ಊರು ಬಿಟ್ಟು ಹೋದವನು. ಯಾರಿಗೂ ಯಾವ ಸುದ್ದಿನೂ ತಿಳಿಸಲಿಲ್ಲ. ರಘು ಸಿಕ್ಕಾಗ ತಿಳಿಯಿತು. ನಿಂಗೆ ಏನು ಕಾಯಿಲೆ ತಗುಲಿಕೊಂಡಿದೆ, ತುಂಬ ದೂರದ ಊರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅವನು ಬದುಕುಳಿಯುವುದೇ ಕಷ್ಟವೆನಿಸಿದ ಅಂತಾನೂ ಹೇಳಿದ. ಇಷ್ಟರಲ್ಲಿ ನಾನು ಸತ್ತೇ ಹೋಗಿರಬೇಕು ಅಂತ ಅಂದುಕೊಂಡಿದ್ದೆಯಾ? ಛೆ, ಹಾಗೆ ಕಂತೀಯ. ಟೆಲಿಫೋನ್ನಲ್ಲಿ ನಿನ್ನ ದನಿ ಕೇಳಿ ಎಷ್ಟು ಖುಷಿಯಾಯಿತು ಅಂತ ಹೇಗೆ ಹೇಳಲಿ? ನೀನು ಬಂದ ಮೇಲೆ, ನಿನ್ನನ್ನು ನೋಡಿದ ಮೇಲೆ ನನ್ನ ಹೃದಯದ ಮೂಲೆಯೊಂದರಲ್ಲಿ ತುಡಿತ ಹದಕ್ಕೆ ಬಂದಿತ್ತು. ನೀನು ನನ್ನ ಪ್ರಾಣ ಸ್ನೇಹಿತ ಕಣಯ್ಯ ಎಂದ ರಾಮು ಸುಪ್ರೀತನಾದ. ಕಾವೇರಿ, ನಾ ದುರ್ಯೋಧನನಂತೆ ವಿಶಾಲ ಹೃದಯದವನಂತೆ, ನೀನು ಭಾನುಮತಿಯಂತೆ. ಪಾಯಸದ ರುಚಿ ನೋಡುತ್ತಾ ರಾಮು ಹೇಳಿದ. ಕಾವೇರಿಯ ಮುಖ ಗಂಟಿಕ್ಕಿತ್ತು. ಕುಳಿತಿದ್ದ ವಾಸು ಎದ್ದು ಹೋಗಿ ಕೈ ತೊಳೆದುಕೊಂಡು ಬಂದು ಅಡುಗೆಯ ವಾಸನೆಯಿಂದ ಕರುಳು ಚುರುಗುಟ್ಟೋಕೆ ಶುರುವಾಯಿತು ನೋಡು. ವಾ,
ಎಲ್ಲ ನನಗಿಷ್ಟವಾದ ಅಂದರೆ ನಮಗಿಷ್ಟವಾದ ಅಡುಗೆನೇ ಮಾಡಿದೀಯಾ. ಗುಡ್ ಗುಡ್ ಹೊಗಳುತ್ತಾ ರುಚಿಯನ್ನು ಆಸ್ವಾದಿಸುತ್ತಾ ಊಟ ಮಾಡತೊಡಗಿದ. ದುರ್ಯೋಧನನಿಗೆ ಹೆಂಡತಿಯ ಮೇಲೆ ನಂಬಿಕೆ ಇದ್ದಷ್ಟೇ ಪ್ರಾಣಮಿತ್ರ ಕರ್ಣನ ಮೇಲೂ ಇತ್ತು. ಪಗಡೆಯಲ್ಲಿ ಸೋತ ಭಾನುಮತಿಯ ಕುತ್ತಿಗೆಗೆ ಕೈ ಹಾಕಿ ಸರವನ್ನು ಕಿತ್ತು ಹಾಕಿದರೂ ಬೇಸರ ಪಡಲಿಲ್ಲ, ಅಸೂಯೆ ಪಡಲಿಲ್ಲ, ಅನುಮಾನ ಪಡಲಿಲ್ಲ. ತಾನೇ ನೆಲಕ್ಕೆ ಬಿದ್ದು ಹರಡಿದ ಸರದ ಮುತ್ತುಗಳನ್ನು ಆಯ್ದುಕೊಟ್ಟ. ಎಂತಹ ವಿಶಾಲ ಹೃದಯದ ಉದಾತ್ತ ಮನಸ್ಸು ಅವನದು. ಅಂದರೆ ನೀನು ಆ ತರಹದವನು ಅಂತ ನಾವೀಗ ಹೊಗಳಬೇಕು ಅಷ್ಟೇ ತಾನೇ. ವಾಸು ಮಧ್ಯೆ ಬಾಯಿ ಹಾಕಿದ. ನೀನು ಹೊಗಳ್ತೀಯ ಅಂತ ದುರ್ಯೋಧನ ತನ್ನ ವಿಶಾಲ ಮನೋಭಾವ ಪ್ರದರ್ಶಿಸಲಿಲ್ಲ. ಅವನು ಅದೇ ತರಹನೇ ಇದ್ದ ಕೂಡ. ರಾಮು ತನ್ನ ಮಾತೆ ಸರಿಯೆಂಬ ದನಿಯಲ್ಲಿ ಮುಂದುವರಿಸಿ ಅವನ ಹೆಂಡತಿಯನ್ನು ಸ್ನೇಹಿತನನ್ನು ಅಷ್ಟೇ ಹೆಚ್ಚು ಪ್ರೀತಿಸುತ್ತಿದ್ದ. ನಂಬಿಕೆ ವಿಶ್ವಾಸ ಸಹ ಇಟ್ಟಿದ್ದ. ಏನಂತೀಯ ಕಾವೇರಿ, ಹೆಂಡತಿಯತ್ತ ನೋಡುತ್ತಾ ಕೇಳಿದ. ರಾಮುವಿಗೆ ಇವತ್ತು ಮಹಾಭಾರತದ ಪಾತ್ರಗಳ ಭೂತಗಳು ಆವರಿಸಿಕೊಂಡು ಬಿಟ್ಟಿವೆ. ವಾಸು ಛೇಡಿಸಿದ. ಇದುವರೆಗೆ ನಿಂತು ಬಡಿಸುತ್ತಿದ್ದ ಕಾವೇರಿ ತನ್ನ ತಟ್ಟೆಗೂ ಊಟ ಬಡಿಸಿಕೊಂಡು ಕುಳಿತುಕೊಂಡಳು. ಯಾಕೆ ಕಾವೇರಿ ಮಾತೇ ಆಡ್ತಾ ಇಲ್ಲ? ರಾಮು ಹೆಂಡತಿಯತ್ತ ನೋಡುತ್ತಾ ತನ್ನ ಆಶ್ಚರ್ಯ ವ್ಯಕ್ತಪಡಿಸಿದ. ನೀವಿಬ್ಬರು ಆಸಕ್ತಿಯಿಂದ ಮಾತಾಡ್ತಾ ಇರಬೇಕಾದರೆ ನಾನು ಏನು ಅಂತ ಮಾತನಾಡಲಿ? ದುರ್ಯೋಧನ ಒಳ್ಳೆ ಸ್ನೇಹಿತ ಅಂತ ಒಪ್ಪಿಕೊಳ್ತೀಯ ತಾನೆ? ರಾಮು ಪುನಃ ಕೇಳಿದ. ನಿಮ್ಮ ಪ್ರಶ್ನೆಯಲ್ಲಿ ಅವನು ಒಳ್ಳೆಯವನು ಅಂತ ನಾನು ಒಪ್ಪಿಕೊಳ್ಳಬೇಕು ಎಂಬ ಒತ್ತಡವೇ ಹೆಚ್ಚಾಗಿದೆ. ಯಾಕೆ ನಿಮ್ಮನ್ನು ದುರ್ಯೋಧನನಲ್ಲಿ ಕಾಣಲು ಯತ್ನಿಸುತ್ತಿದ್ದೀರಿ ಅಲ್ವಾ? ಗಂಭೀರವಾಗಿ ಕೇಳಿದಳು. ನೀರು ಕುಡಿಯುತ್ತಿದ್ದ ವಾಸು ನೀರು ನೆತ್ತಿಗೇರಿದವನಂತೆ ಜೋರಾಗಿ ಕೆಮ್ಮುತ್ತಾ, ಅಬ್ಬಬ್ಬಾ, ಇಬ್ಬರು ಅದೆಷ್ಟು ವಿವರವಾಗಿ ಮಹಾಭಾರತವನ್ನು ಓದಿಕೊಳ್ಳುತ್ತಿದ್ದೀರಿ. ನನಗಂತೂ ಏನೂ ಅರ್ಥವಾಗ್ತಾನೇ ಇಲ್ಲ. ದಯವಿಟ್ಟು ವಿಷಯ ಬದಲಾಯಿಸಿ. ನಿಮ್ಮ ಈ ಕರ್ಣನಿಗೆ ಕರುಣೆ ತೋರಿಸಿ ಎಂದು ಕೃತಕ ಭಯವನ್ನು ನಟಿಸಿದ. ಏನಾಯಿತು ವಾಸು? ಮೇಲೆ ನೋಡು. ಸ್ನೇಹಿತನ ನೆತ್ತಿಯ ಮೇಲೆ ತನ್ನ ಎಡಗೈಯಿಂದ ಮೃದುವಾಗಿ ತಟ್ಟಿದ. ಬಿಡು, ಸರಿಯಾಯಿತು. ಅಡಿಗೆ ಮಾತ್ರ ಅದ್ಭುತವಾಗಿತ್ತು. ಏನೇ ಆಗಲಿ ಕಾವೇರಿ ತುಂಬ ಸುಧಾರಿಸಿಬಿಟ್ಟಿದ್ದಾಳೆ ಕಣೋ ರಾಮು. ಅವಳೆಲ್ಲಿ ಅಡಿಗೆ ಮಾಡ್ತಾಳೆ? ಅಡುಗೆಯವನಿದ್ದಾನಲ್ಲವಾ? ತನ್ನ ಹೆಂಡತಿ ಮನೆಗೆಲಸದವಳಂತೆ ದಣಿಯುವುದು ನನಗಿಷ್ಟವಾಗುವುದಿಲ್ಲ. ನಾನಾಗಲೇ ಹೇಳಿದೆನಲ್ಲ ಅವಳು ಪುಣ್ಯವಂತೆ ಅಂತ. ನಾನೂ ವಾಸು ಅರ್ಧಾಂಗಿನಿಯಾಗಿ ಅವಳು ನನಗಾವ ಕೊರತೆಯನ್ನುಂಟು ಮಾಡಲಿಲ್ಲ. ಕಾವೇರಿ ಮುಂದೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲಾರದವಳಂತೆ ದಿಗ್ಗನೆದ್ದು ಕೈ ತೊಳೆಯಲು ಹೋದಳು. ವಾಸು ಕಣ್ಣಂಚಿನಿಂದ ರಾಮುವಿನತ್ತ ಕಾವೇರಿ ಎದ್ದು ಹೋದುದಕ್ಕೆ ಕಾರಣ ಕೇಳುವವನಂತೆ ನೋಡಿದ. ಹೊಗಳಿಕೆ ಮುಜುಗರ ತಂದಿರಬೇಕು, ಅದು ನಿನ್ನ ಎದುರಿಗೆ. ರಾಮು ನಕ್ಕು ಹೇಳಿದ. ಆ ನಗೆಯಲ್ಲಿ ಚೈತನ್ಯವಿರಲಿಲ್ಲ. ಬಲವಂತದ್ದು ಎಂದೆನಿಸಿತು ವಾಸುವಿಗೆ. ಹೋಗಲಿ ಬಿಡು, ಹೊಟ್ಟೆ ಭಾರವಾಗಿದೆ. ಒಂದರ್ಧ ಗಂಟೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನೀನು ಒಂದರ್ಧ ಗಂಟೆ ಮಲಗಿಕೋ, ಸರಿನಾ? ಏಳೋ ರಾಮು. ಕೈ ತೊಳೆಯುತ್ತಿದ್ದ ಕಾವೇರಿಗೆ ವಾಸು ಹಾಲಿನಿಂದ ರಾಮುವನ್ನು ಕರೆದುಕೊಂಡು ಹೋಗುವ ಪ್ರಯತ್ನದಲ್ಲಿದ್ದುದು ತಿಳಿಯಿತು. ಸೀನು, ಕಿತ್ತಲೆ ಹಣ್ಣುಗಳನ್ನು ತಗೊಂಡು ಹೋಗಿ ಕೊಡು. ಟೇಬಲಿನ ಮೇಲಿದೆ ನೋಡು. ಕಾವೇರಿ ಕೆಲಸದಾಳಿಗೆ ಕೂಗಿ ಹೇಳಿದಳು. ನೀನೇ ತಗೊಂಡು ಬಾ ಕಾವೇರಿ. ಒಂದರ್ಧ ಗಂಟೆ ಹರಟೆ ಹೊಡೆದರಾಯಿತು. ರಾಮು ಹೆಂಡತಿಯನ್ನು ಕರೆದ. ಬೇಡ ಬಿಡೋ, ಬೇರೆ ಏನಾದರೂ ಕೆಲಸ ನೋಡಿಕೊಳ್ಳಲಿ, ಸುಮ್ಮನೆ ತೊಂದರೆ ಕೊಡಬೇಡ. ವಾಸು ಹೇಳುತ್ತಾ ರಾಮುವಿನೊಂದಿಗೆ ರೂಮಿನೊಳಗೆ ಹೆಜ್ಜೆ ಹಾಕಿದ. ಅವಳಿಗೂ ಬೇಸರವಾಗಬಹುದು, ಬರಲಿ ಬಿಡು ಎಂದ ರಾಮು ಮಂಚದ ಮೇಲೆ ವಾಸುವಿನ ಆಸರೆಯಿಂದ ಕುಳಿತು ಊರುಗೋಲನ್ನು ಪಕ್ಕಕ್ಕಿಟ್ಟು ತಲೆ ಎತ್ತಿ ನೋಡಿದ. ಕಿತ್ತಲೆ ಹಣ್ಣುಗಳು ತುಂಬಿದ ತಟ್ಟೆಯೊಡನೆ ಕಾವೇರಿ ಬಾಗಿಲ ಬಳಿ ಬಂದು ನಿಂತಿದ್ದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.